ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೆ ಚೆನ್ನಾಗಿರ್ತೀರಾ. ವಿಜಯ್ ಬ್ರೋ ನನಗೆ ಫ್ರೆಂಡ್ ಆಗೋಕ್ಕೆ ಇದೇ ಬೈಕ್ ಕಾರಣ ಅಂತ ಹೇಳ್ಬೋದು. ಈ ಬೈಕ್ದೇ ರೀಲ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಸಜೆಸ್ಟ್ ಮಾಡುತ್ತೆ. ಆ್ಯಂಡ್ ಡೈರೆಕ್ಟಾಗಿ ನಾನು DM ಮಾಡ್ತೀನಿ, ಬ್ರೋ KA12 ಗಾಡಿ ನೀವು ಯಾವ ಊರು ಅಂತ. ಸೊ ಪಟ್ಟಂತ ರೆಸ್ಪಾನ್ಸ್ ಮಾಡಿಬಿಟ್ಟು, ಬ್ರೋ ನಾನು ಕುಶಾಲನಗರ ಅಂತ ಹೇಳ್ತಾರೆ. ಆ್ಯಂಡ್ ನನಗಂತೂ ತುಂಬ ಖುಷಿ ಆಗುತ್ತೆ. ಒಂದಲ್ಲ ಒಂದು ದಿವಸ ಮೀಟ್ ಆಗೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಸೊ ನಿಂತಿರ್ತೀನಿ. ಸೊ ಫೈನಲ್ಲಿ ಇವತ್ತು ಮೀಟ್ ಆಗ್ತಿದ್ದೀನಿ ಆಫ್ಟರ್ 1 ಇಯರ್ ಆದಮೇಲೆ. ಇವತ್ತು ಬಂದ್ಬಿಟ್ಟು ನಾನು ಗೋಪ್ರೋ ಒಂದು ಮೈಕ್ ಬೇಕಿತ್ತು, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಮೈಕ್ ತಗೋಬರೋಣ ಅಂತ ಹೇಳ್ಬಿಟ್ಟು ಪಕ್ಕದ ಏರಿಯಾಗೆ ಹೋಗಿದ್ದೆ. ಅಲ್ಲೇ ಬಂದ್ಬಿಟ್ಟು ಇವ್ರ ಬೈಕ್ ನೋಡ್ತೀನಿ, ಇದೇ ಬೈಕ್ ಅಲ್ವಾ ಅಂತ ಹೇಳ್ಬಿಟ್ಟು ಪಟ್ಟಂತ ಯೂಟರ್ನ್ ಮಾಡ್ಕೊಂಡು ಇವ್ರ ಹತ್ರ ಹೋದ್ರೆ ನಿಂತ್ಬಿಟ್ಟು ರೆಸ್ಪಾನ್ಸ್ ಮಾಡಿದ್ರು. ಈ ಬೈಕ್ ನಂದು RS200 ಫಸ್ಟ್ ಡ್ರೀಮ್ ಬೈಕ್ ಆಗಿತ್ತು. ಸೊ ಫೈನಲಿ ಈ ಬೈಕ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಕಣ್ಣು ಮುಂದೆನೇ ಇದೆ. ಕ್ರೇಜಿಯಾಗಿ ಮಾಡಿಫಿಕೇಶನ್ ಮಾಡಿದ್ದಾರೆ. ಟೋಟಲಿ 1 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ಇದಕ್ಕೆ ನಾನು ಈ ಬೈಕ್ ಕಲರ್ ನೋಡಿಬಿಟ್ಟು ಆ್ಯಂಡ್ ಬೈಕ್ನ ನೋಡ್ದಂಗೆ ಗೊತ್ತಾಗ್ಬಿಡ್ತಿದೆ ವಿಜಯ್ ಬ್ರೋ ಗಾಡಿನೇ ಅಂತ. ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2K ಟಾರ್ಗೆಟ್ ಇರುತ್ತೆ. 2K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಗೈಸ್ ಇಲ್ಲಿಂದಲೇ ವಾಟರ್ ಎಲ್ಲ ಕಾಣ್ತಿದೆ ಗುರು. ಗೈಸ್ ಯಾರಾದರೂ ಚೇಲವರ ಫಾಲ್ಸಿಗೆ ಬಂದರೆ ಬೋರ್ಡ್ ಓದ್ಕೊಳ್ಳಿ, ಎಚ್ಚರಿಕೆ, ದಯವಿಟ್ಟು ನೀರಿಗೆ ಇಳಿಯಬೇಡಿ. ಏನೇ ಹೇಳಿದ್ರು ನಮ್ಮೊಳಗೆ ಕೆಳಗು ಏನಕ್ಕೆ ಬೇಕು. ಅಲ್ಲಿ ಹೋಗಂಗಿಲ್ವಾ? ಬೇಸಿಗೆಲಿ ಕಮ್ಮಿ, ಮಳೆಗಾಲ ಆದರೆ ಹೆವಿ ಇರ್ತದೆ. ಇವಾಗ ಬಂದಿರೋರು ನೋಡಿ, ತಂತಿ ಕಿತ್ತಾಕೋರು ಇಲ್ಲಿ ಇಳಿದು ಹಿಂಗೆ ತಗೊಂಡು ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಹೋಯ್ತವ್ರೆ. ಈಗ ಅಪರಾಧ ಕಾನೂನು ಬಾವಿರ ಅಪರಾಧ. ಚಂದ್ರಬ್ರ ಏನು ಗ್ಯಾಪ್ ಬಿಡ್ತಾ ಇರೋದು? ಮೋಸ ಇದು. ತೋಟದವ್ರು ಬಿಟ್ಕೊಂಡು ರಸ್ತೆ ಕುಡಿ ಬರೋದು ಅಣ್ಣ. ಬನ್ನಿ ಆಯಿತು, ಇಷ್ಟೇ ಚೇಲವರ ಫಾಲ್ಸ್. ಇಲ್ಲ ಇಳಿಯೋದ್ರಲ್ಲಿ ಫಾಸ್ಟು ಅಣ್ಣ, ಹತ್ತದ್ರಲ್ಲಿ ವಾಪಸ್ ಎತ್ತಬೇಕಾ? ಬನ್ನಿ ಅಣ್ಣ. ಯಾವುದೋ ಬೆಟ್ಟ ಹತ್ತಬೇಕು, ತುಂಬ ದೂರ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಗೈಸ್ ನಾನು ಮಾತ್ರ ತುಂಬ ಖುಷಿಯಾಗಿದ್ದೀನಿ. ಗೈಸ್ ಇದು ಬಂದ್ಬಿಟ್ಟು ಮೈಕ್ ಇವತ್ತೇ ತಗೊಂಡು ಇವತ್ತೇ ಹಾಕಿದ್ದೀನಿ. ವಾಯ್ಸ್ ಯಾವ ಥರ ಬರ್ತೈತೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಸ್ವಲ್ಪ ಗಾಳಿ ಸೌಂಡ್ ಬಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆಂಗೆಂಗೋ ಅರ್ಜೆಂಟಲ್ಲಿ ರೈಡ್ ಹೋಗೋಣ ಅಂತ ಕರೆದ್ರಲ್ಲ ಅವ್ರ ಜೊತೆ. ಸೊ ಹಂಗಂಗೆ ಮೈಕ್ನ ಫಿಟ್ ಮಾಡ್ಕೊಂಡು ಅರ್ಜೆಂಟಲ್ಲಿ ಹಾಕೋಬಿಟ್ಟಿದ್ದೀನಿ. ಗಾಳಿ ಸೌಂಡ್ ಬರ್ತಾ ಇದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಬಿಡಿ, ಓಕೆ? ವಿಜಯ್ ಬ್ರೋ ಬಂದ್ಬಿಟ್ಟು ರೈಡ್ಗೆ ನಮ್ಮ ಜೊತೆ ಬಾ ಅಂತ ಕರೆದ್ರಲ್ಲ. ಸೊ ನಾನೇನು ಮಾಡಿದೆ, ಖುಷಿಲಿ ಹ್ಞೂ ಅಂತ ಏನೋ ಒಪ್ಕೊಬಿಟ್ಟೆ. ಬಟ್ ಕೈಯಲ್ಲಿ ಅಮೌಂಟ್ ಇರಲಿಲ್ಲ, 200 ರೂಪಾಯಿ ಎಕ್ಸ್ಟ್ರಾ ಇತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕ್ಗೆ ಹೋದೆ. ಅಷ್ಟರಲ್ಲಿ ವಿಜಯ್ ಬ್ರೋ ಬಂದು ಎಷ್ಟು ರೂಪಾಯ್ದು ಹಾಕ್ಸ್ತಿದ್ಯಾ ನಿತಿನ್ ಅಂತ ಕೇಳಿದ್ರು. ಬ್ರೋ 200 ಅಂದೆ. 510 ಹಾಕ್ಸ್ಕೊ ಅಂತ ಹೇಳಿದ್ರು. ಸೊ ಅಮೌಂಟ್ ಇಲ್ವಲ್ಲ ಬ್ರೋ ಅಂದಾಗ ಅವರೇ ಪೇ ಮಾಡಿಕೊಟ್ರು. ಪಾಪ 510 ರೂಪಾಯಿ ಪೆಟ್ರೋಲು ವಿಜಯ್ ಬ್ರೋನೇ ಹಾಕ್ಕೊಟ್ಟಿರೋದು. ಗಾಯ್ಸ್ ರೋಡ್ ನೋಡಿ, ಆಫ್ ರೋಡಿಂಗ್ ಗಾಯ್ಸ್, ಆಫ್ ರೋಡಿಂಗ್. ಒಂಥರ ಸಕ್ಕತ್ತಾಗಿ ಮಜಾ ಇತ್ತು. ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ದೀರಾ? ಇವಾಗ ಇದಕ್ಕಿಂತ ಮೇಲೆ ಹೋಗ್ಬೇಕಾ? ಇಲ್ಲ, ಅದು ನಾವು ಈ ಕಡೆ ಇನ್ನೂ ಹೈಟ್ ಐತೆ. ಇದಕ್ಕಿಂತ ಹೈಟ್ ಆಯ್ತಾ? ಚೆನ್ನಾಗಿತ್ತು ವ್ಯೂ ಇದು. ಚಂದ ಇಲ್ಲ, ಚಂದ ಬನ್ನಿ. ಅಲ್ಲ ಇನ್ನೇ ಅವನಾರು ಕಟ್ ಮಾಡ್ಬಿಟ್ರೆ ಯಾರು ಬರಲ್ಲ ಅಷ್ಟು ರೂಪಾಯಿಗೆ. ಇಲ್ಲಿ ಕದ್ಯಕ್ಕೋಸ್ಕರ ಯಾರು ಬರ್ತಾರೆ? ಮತ್ತೆ ಇನ್ನೊಂದೇನು ಗೊತ್ತಾ, ಅಲ್ಲೋದಾಗ ಇದು ಕಾಣ್ತದೆ, ಅಲ್ಲೋದಾಗ್ಲೂ ಕಾಣ್ತದೆ. ಯಾವ್ದು ಇದು? ಈ ಪ್ಲೇಸ್ ಕಾಣ್ತದೆ. ವಾ ಹೌದು, ಇಲ್ಲಿ ಮೇಲೆ ಕಾಣ್ತಾ ಇದ್ದಲ್ಲ. ಓಹೋ, ಹೆಲ್ಮೆಟ್ ಸಂಗ್ರಹಣೆ ಮಾಡುವ ವಿಧಾನ. ಬೈಕ್ ಮೇಲೆ ಸೇಫ್ಟಿ ಇಲ್ಲ, ಹೆಲ್ಮೆಟ್ ಮೇಲೆ ಸೇಫ್ಟಿ. ಜನಗಳಿಗೆ ನಮಗೆ ಇಲ್ಲಿ ಬಾಡಿಗಿಂತ ತಮ್ಮ ಹಿಂದೆ ಅಂತಾನೆ. ಅಲ್ಲ ಟಾಪಲ್ಲಿ ಯಾರು ಅವ್ರು ನೋಡು. ಅಪ್ಪ ಕುಲ್ದೀಪ್ ಯಾವ ಮನುಷ್ಯವ್ರು ಅಲ್ಲಿ ಕಟ್ಟೋರಲ್ಲ. ಮತ್ತೆ ನಾವೆಲ್ಲಿ ಈಗ ನಾವು ಅಲ್ಲಿಗೆಲ್ಲ ಹೋಗ್ತಿರೋದು? ಈ ರೋಡಲ್ಲಿ ಹೋಗ್ಬೇಕಾ? ಅಪ್ಪ ಯಾರೋ ಆಲ್ರೆಡಿ ಇದ್ದಾರೆ ಗೈಸಲ್ಲಿ. ಫಸ್ಟ್ ಹೆಲ್ಮೆಟ್ ತೆಗೆದ್ಬಿಟ್ಟು ಕೈಲಿ ಇಟ್ಕೋಬೇಕು. ಗೋಪ್ರೋ ಐತೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕೊಂಡ್ರೆ ಉಸಿರಾಡೋಕ್ಕಾಗಲ್ಲ. ಹುಡುಗಿರತ್ತವ್ರೆ ಅಂತೆಲ್ಲ ಸುಳ್ಳು ಹೇಳ್ತಾವ್ರೆ. ಹುಡುಗಿರ್ನ ಅವ್ರ ಹುಡುಗರು ಕರ್ಕೊಂಡು ಹೋಗ್ತಿರೋದು. ಆಯ್ತು ಫ್ರೆಂಡ್ಸ್, 30 ಆದ್ಮೇಲೆ ಮದುವೆ ಆಗಿ ಅಂತ ಹೇಳ್ತೀವಿ. 35 ಆದ್ರೆ ಹೀಗೆ ರಾಗಲ್ಲೇ 3 ಮದುವೆ ಆಗವ್ರೆ.
ನಾನು ಒಬ್ಬನೇ ಹೆಂಗ್ ಬ್ಯಾಚುಲರ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಂತ ಬೆಟ್ಟ ಹತ್ತ ಚಾನ್ಸಸ್ ಇವರೆಲ್ಲ ಬೆಟ್ಟ ಹೋಗ್ಬಿಟ್ಟು ಈ ಬೆಟ್ಟ ಹತ್ತ ಕರ್ಕೊಂಡ್ಬಂತಾರೆ. ವಿಜಯ್ ಬ್ರೋ ನಮ್ಗಿಂತ ಮುಂಚೆ ಹೋಗಿ ರೆಸ್ಟ್ ಮಾಡ್ಕೊಬಿಡ್ತಾರೆ. ನಾವು ಬಂದಾಗ ಮೇಲೆ ಎಸ್ಕೇಪು. ವಾಟರ್ ಬಾಟ್ಲು ಕೊಡ್ರಿ, ವಾಟರ್ ಬಾಟ್ಲು ಮನೆಗೆ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬಂಡ್ರೆ ಬೆಟ್ಟ ಹತ್ತಿ ಬಂಡ್ರೆ ಮಂಜಣ್ಣ ಫ್ರೆಂಡು. ಬಂಡ್ರೆ ಬೆಟ್ಟ ಹತ್ತಿ ಬಂಡ್ರೆ. ಕುಲ್ದೀಪ್ ಅಲ್ಲಿ ಓಡ್ಬಿಟ್ಟ ಒಂದೇ ಸರಿಗೆ ಇಡ್ಲೇಕ ಅವನು ಹತ್ತಾನೆ. ಅವರಿಬ್ರು ಅಲ್ಲಿ ಬರ್ತಾರೆ, ಒಬ್ರು ಇನ್ನೊಬ್ರು ಕಾಣ್ತಿಲ್ಲ. ಅವರಲ್ಲೇ ಕೂತ್ಕೊಂಡ್ರು. ಅಣ್ಣ ಆಯ್ತಿಲ್ಲ. ಬೆಟ್ಟ ಕರ್ಕೊಂಬಂದು ಚಪ್ಪಾಳೆ ಆಲ್ಮೋಸ್ಟ್ ಬಂದ ನಾವು. ಅವ್ರದ್ದೇನು ಹತ್ಬೋದು ಏನಿಲ್ಲ, ಕೂತ್ಕೊಂಡು ಮಾತಾಡ್ಕೊಂಡು ಮಾತ್ರ. ಅಣ್ಣ ಬಂದ್ರು, ಅಣ್ಣ ಬಂದ. ಏನೋ ಅದು ಚಿಕ್ಕ ಹುಡುಗರ ತರ ಅಳೆಬೆಂದೆ ಜಾಗು ಹಾಯ್ ಆರಾಮ ಬನ್ನಿ. A few moments later. ಇಲ್ಲ ಆರಾಮ್ಸ ಮಾಡೋಣ. ಅಲ್ಲೇ ಹೋಗೋದು, ಅಲ್ಲಿ ಆರಾಮಾಗಿ ಕೂರ್ಬೋದು. ಅಲ್ಲಿ ಆ ಕಡೆ ವ್ಯೂ ಎಲ್ಲ ಸಿಗ್ತದೆ. ಇಲ್ಲಿ ಏನ್ ಕಾಣ್ತಾ ಐತೆ ಇಲ್ಲಿ? ಅದು ಫುಲ್ One minute later. ಮುಚ್ಕೊಂಡು ಅಲ್ಲೇ ಹೋಗಿದ್ರು ಆಗೋದು. ಬೇಡ ಚಂದ್ರ, ಇಲ್ಲ ಆಗಲ್ಲ. ಚಂದ್ರಶಣ ಬೇಡ ಬಾ. ತಮಾಷೆ ಬೇಡ, ಹಾಕಿ ಬೇಡ. ಬೇಡ ಬಾ. ನಾನು ಹೋಗಿ ಬರ್ತೀನಿ ಬನ್ನಿ, ಹಂಗೆ ಸುಮ್ಮನೆ. ನಾನು ಅದಕ್ಕೆ ಅವ್ನಿಗೆ ಹೇಳ್ತೇನೆ, ಅವ್ನು ಹೋಯ್ತೀನಿ ಅಂತ. ಬೇಡ, ನಾನು ಅಲ್ಲಿ ಗಂಟೆ ಓಟ್ ಬರ್ತೀನಿ ಅಷ್ಟೇ. ಇಳಿಸ್ಕೊಳ ಬೇಡ. ಇಲ್ಲಿ ಗ್ರಿಪ್ ಇದೆ. ಹಾಂ ಸರಿ. ಹಾಂ ಇಷ್ಟು ದೂರ ಬಂದ್ಬಿಟ್ಟು ರಿಟರ್ನ್ ಆದರೆ ಅಲ್ವಾ ಬ್ರೋ? ನೋಡಿ, ಇಲ್ಲಿ ನೋಡಿದ್ರೆ ತಲೆ ತಿರುಗ್ತೈತೆ ಕೆಳಗಡೆ. ಐಫೋನ್ ಇಲ್ಲಿಗೆ ತರಬೇಕಾಗಿತ್ತು ನಾವು. ಸುಮ್ಮನೆ ಕುಲ್ದೀಪ್ ಇಲ್ಲಿ ಗ್ರಿಪ್ ಇತ್ತು, ಬರ್ಬೋದಿತ್ತು ಆರಾಮಾಗಿ. ಕೊಡಿ, ನಾವೇ ಟಾಪಲ್ಲಿದ್ದೀವಿ ಅನ್ಸುತ್ತೆ. ಅದೊಂದು ದೊಡ್ಡ ಬೆಟ್ಟ ಇದೆ, ಇನ್ನೊಂದು ಅದೊಂದು. 2 ಪೀಕ್ ಮಾತ್ರ ದೊಡ್ಡದು ಇಲ್ಲಿ ಕಾಣ್ತಿರೋದು. ಪಕ್ಕೆಲ್ಲ ನಾರ್ಮಲಾಗಿ ಕಾಣ್ತಿದೆ. ಬಂದಿದ್ದಕ್ಕೆ ನಮ್ಮ ಡ್ರೀಮ್ ಕಂಪ್ಲೀಟ್ ಆಯಿತು. ಒಳ್ಳೆ ಕಂಟೆಂಟ್ ಸಿಗುತ್ತೆ. ಹಾಕ್ಬಿಟ್ರೆ ಒಳ್ಳೆ ವ್ಯೂಸ್ ಬಂದಿಲ್ಲ ಅಂದರೆ ನೀವು ಬರ್ಸ್ಬೇಕು. ಸೈಕಾಗಿ ಐತೆ ಮಾತ್ರ ಪ್ಲೇಸ್ ಇದು. ಹೌದು, ನಿಮ್ದು ವಿಡಿಯೋ ಮಾಡಿದ್ದೀನಿ. ಇಲ್ಲಿಂದ ಹೆಂಗೆ ಕಾಣ್ತದೆ ಬಾ ತೋರಿಸ್ತೀನಿ. ಇಬ್ಬರದ್ದು ಇಟ್ಬಿಟ್ಟು ಹೋಗೋ ನಿಮ್ಗೋಸ್ಕರ ಇಲ್ಲೇ ಬನ್ನಿ. ಇದು ನಿಮಗೋಸ್ಕರನೇ. ಇದು ಸನ್ ಪ್ಯೂರ್ ಆಯಿಲ್. ಅವ್ರು ಮಾಡ್ತೀನಿ. A few moments later. One hour later. ಆದ್ರೆ ಇದು ಮೋಸ. ನಾನು ಕುಡ್ದೆ ಬ್ರೋ. ಆದ್ರೂ ವ್ಯೂ ಮಾತ್ರ ಅಲ್ಟಿ ಆಗೈತೆ. ಚಂದ ಬ್ರೋ, ಇದು ಮೋಸ. ಬರ್ಬೇಕಾದ್ರೆ ನನ್ನ ಜೊತೆ ಇದ್ರಿ, ಹೋಗ್ಬೇಕಾದ್ರೆ ಒಬ್ರೇ ಹೋಯ್ತಿದ್ದೀರಾ. ನಾನಂತೂ ಸಿಗಾಕ್ಬಿಟ್ಟಿದ್ದೀನಿ ಬ್ರೋ. ನೀವೆಲ್ಲಿದ್ದೀರಾ? ಕುಲದೀಪ ಬ್ರೋ ಮೇಲೆ ಕಾಲದ್ರೊಳಗೆ ಹಾಕ್ಬಿಟ್ರು ಅವರು. ನೆಲ್ಲದಿಡಿ. A few moments later.
ಅಮ್ಮಯ್ಯ ಗುರು ಲವ್. ಪ್ಯಾಂಟ್ ಎಲ್ಲ ಊಸ್ತಾ ಇರ್ತವೆ. ಎಂತ ನನ್ನ ಮಗನ ಹೆಂಗೆ ಹತ್ಬೇಕಾರೆ ಹೆಂಗೆ ಅದ್ ಬೇಕಾದ್ರೆ ನೀವು ಕುಲದೀಪ್ ಹಿಂಗೆ ಅದೇ ಸಿನಿಮಾ ಹಂಗೆ ನಡೆಯೋದು. ಸಿನಿಮಾ ಹಂಗೆ ನಡೆಯೋದು. ಸಿಮ್ಮಂಗೊಳೆ ಇನ್ನೇನು ಎರಡು ಕಾಲಲ್ಲಿ ಇಂಟು ಇದು ನೀವು ಫೋನಿನ ಹತ್ರ ಹಿಂಗೆ ನಡ್ಕೊಂಡಿದ್ದೀರ ನನಗೆ. ಗೈಸ್ ಬೆಟ್ಟ ಮೇಲ್ದು ನಡೆಯೋಕ್ಕಿತ್ತಿಲ್ಲ, ಕಾಲೇ ಬರ್ತಿಲ್ಲ ಹಂಗೆ. ಅದೇ ಕರೆದ್ಬಿಟ್ಟು ಇಳಿಬೇಕಾರೆ ಕಾಲು ಮುಂದೆ ಇಡೋಕ್ಕೆ ಶಕ್ತಿನೇ ಇಲ್ಲ. சொல்றா இங்கதான் இருக்குது மாமா. ಯಾರೋ ಕುಗ್ತಾ ಇರೋದಕ್ಕೆ ಸರಿಯಾಗಿರುತ್ತೆ. ಗೈಸ್ ಆಯಿತು, ಇವಾಗ ರಿಟರ್ನ್ ಹೊರಡ್ತಿದ್ದೀವಿ. ವ್ಲಾಗ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿರ್ತೀರ. ಆಫ್ ರೋಡಿಂಗ್ ಮಾಡೋದ್ರಲ್ಲ ಸಖತ್ ಮಜಾ ಐತೆ ಗುರು. ಬಟ್ ನಮ್ಮ ಬೈಕಲ್ಲೆಲ್ಲ ತಗೊಂಡೋಗೋಕ್ಕೆ ಸ್ವಲ್ಪ ಭಯ ಅಂತ ಅಷ್ಟೇ. ನಾವು ಬಂದು ಇವಾಗ ನಮ್ಮ ಕುಚಿಕುಗಳನ್ನ ಕಾರಣ. ಬ್ರೋ ಏನು ಎಂಟ್ರಿ ಬ್ರೋ, ಇಳಿ ಇಳಿ. ವಿಜಯ್ ಬ್ರೋ ನೀವು ಮಾಡಿ, ಇದು ರೆಡಿ.